ಹಾಯ್ ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನೋಡಿ, ಇಲ್ಲಿ ಮನೆಯ ಒಳಗಡೆ ಎಲ್ಲ ನೀರು ತುಂಬಿದೆ. ಖುಷಿ ಅಪ್ಪ ಮಾಡಿದ ಹೆಲ್ಪ್ ನನಗೆ ನೋಡಿ. ಖುಷಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಬಿಟ್ಟಿದ್ದಾರೆ ಅಲ್ವ ಸಮಿತಿ. ಇಡೀ ಮನೆಯಲ್ಲಿ ನೀರು ನುಗ್ಗಿದೆ, ನೀರು. ಖುಷಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೀರು ನುಗ್ಗಿದೆ ಮನೆಗೆ. ಇದೇನಾಯಿತು ಅಂತ ಹೇಳಿದರೆ, ಇವತ್ತು ಯಜಮಾನರು ಸ್ವಲ್ಪ ಬೇಗ ಬಂದರು ಡ್ಯೂಟಿ ಮುಗಿಸಿ. ಬಂದ ಕೂಡಲೇ ನನ್ನ ಹತ್ರ ಹೇಳಿದ್ದು, ಒಗಿಲಿಕ್ಕೆ ಏನಾದರೂ ಇದ್ದರೆ ಹಾಕು ವಾಷಿಂಗ್ ಮಿಷನಿಗೆ, ಸ್ವಲ್ಪ ನನಗೆ ಚೆಕ್ ಮಾಡಬೇಕು ಅಂತ ಹೇಳಿದರು. ಯಾಕೆಂತ ಹೇಳಿದರೆ, ಒಗ್ದ ನೀರು ವೇಸ್ಟ್ ಆಗಬಾರ್ದು, ತೆಂಗಿನ ಬುಡಕ್ಕೆ ಹಾಕು ಅಂತ ಏನೋ ಪೈಪೇನೋ ಮಾಡಿಕೊಟ್ಟಿದ್ರು. ಅದೇನೋ ಫ್ಲಾಪ್ ಆಗಿ ನೀರೆಲ್ಲ ಒಳಗಡೆ ಬಂದಿದೆ ನೋಡಿ. ಹಾಗೆ ನನಗೆ ನೋಡಿ ಬೇಕಿತ್ತ ಈ ಕೆಲಸ ಅಂತ ಆಯಿತು ನನಗೆ. ನಾನು ಹೇಳಿದ್ದು ಇವತ್ತು ಬೇಡ, ನಾನು ಹಾಕೋದಿಲ್ಲ. ನಾನು 2 ದಿವಸಕ್ಕೆಮ್ಮ ಹಾಕೋದು ಆ ವಾಷಿಂಗ್ ಮಿಷಿನಲ್ಲಿ. ಆದರೆ ಒತ್ತಾಯಪೂರ್ವಕವಾಗಿ ಹಾಕಿ ನನಗೆ ಕೆಲಸ ಕೊಟ್ಟರು ನೋಡಿ. ಶಬಾ ನೀರಟ ಪಾಪುಜಿ ನೋಡಿ, ಕಳ್ಳ ಇಲ್ಲಿ ಆಚೆ ಈಚೆ ಹೋಗುದು, ಮಾಡುವ ಕೆಲಸ ಎಲ್ಲ ಮಾಡಿ ಆಚೆ ಈಚೆ ಹೋಗ್ತಾ ಇದ್ದಾರೆ ಕಳ್ಳರಾಗಿ. ಇಡೀ ಇಲ್ಲಗಾತನು, ಇಡೀ ಇಲ್ಲಿಟ್ಟು ಸ್ವಲ್ಪ ಖುಷಿ ಇದ್ರೆ ಕೊಟ್ಟೆ ನಾನು, ನನಗೆ ಸಾಕಾಯ್ತು. ವೈಪರ್ ಎಂಚಪಿದೆ ಬಾಡ್ಪಾರ್ ನೀರು, ವೈಪರ್ ಉಂಡು ನೀರು ಎಂಚಪಿದೆ ಹೋಗ್ನೈತೆ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ನೆಕ್ಸ್ಟ್ ಡೇ ನಾನು ಹೋಟ್ಲಿಗೆ ಬಂದೆ. ನಾನು ಮಾತ್ರ ಅಲ್ಲ, ನನ್ನ 2 ಮಕ್ಕಳು ಕೂಡ. ಯಜಮಾನ್ರಿಲ್ಲ, ಯಾಕೆಂತ ಹೇಳಿದರೆ ನಾನು ಯಜಮಾನ್ರ ಹತ್ರ ಸ್ವಲ್ಪ ಸಿಟ್ಟಲ್ಲಿದ್ದೆ. ಹಾಗಾಗಿ ನಾವೇ ಬಂದ್ವಿ ಹೋಟ್ಲಿಗೆ. ಬಿರಿಯಾನಿ ತಿನ್ನಲಿಕ್ಕೆ ಆಸೆ ಕೆಲವು ಖುಷಿ ಸೀದಾ ಹೊರಟು ಬಂದದ್ದು. ಯಾವಾಗಲೂ ಮನೆದು ತಿಂದು ತಿಂದು ಬೋರೆ. ಹಾಗೆ ಹೋಟ್ಲಿಗೆ ಬಂದಿದೆ, ದೇವಸ್ಥಾನಕ್ಕೆಲ್ಲ ಹೋಗಿ ಹೋಟೆಲಿಗೆ ಕೂತ್ಕೊಂಡಿದ್ದೇವೆ. ಹಾಗೆ ನಾನು ಯಜಮಾನ್ರಿಲ್ಲದೆ ಹೋಟ್ಲಿಗೆಲ್ಲ ಹಾಗೆ ಬರುತ್ತಿಲ್ಲ. ಇವತ್ತು ಬಂದ ರೀಸನ್ ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬೆಳಿಗ್ಗೆ ಅವರ ಮೇಲೆ ಸಿಟ್ಟಲ್ಲಿ ನಾನು ಏನು ತಿನ್ನದೆ ಹಾಗೇ ಬಂದೆ. ಹಾಗೆ ನನಗೆ ಟೌನಿಗೆ ಬರಲಿಕ್ಕಿತ್ತು. ಹಾಗೆ ನನಗಾಯಿತು ಹೋಟ್ಲಿಗೆ ಹೋಗುವ, ಮಕ್ಕಳು ಸಹ ಇದ್ದಾರಲ್ವ ಅಂತ. ಮತ್ತು ಅವರು ಹೋದ ನಂತರ ಕೇಳಿದರು ಬಿರಿಯಾನಿ ಬೇಕು ಅಂತ. ಮತ್ತು ನಾನು ಬಿರಿಯಾನಿ ತೆಗೆದುಕೊಟ್ಟೆ. ಹಾಗೆ ವಾಟರ್ ಮೆಲನ್ ಜ್ಯೂಸ್ ಕೂಡ ತೆಗೆದ್ವಿ ನಾವು. ಹಾಗೆ ಇದು ಅದೇ ದಿನ ನಾನು ನೋಡಿ, 1 ಆಯಿತು ನೈಟ್ ಇದು. ನಾನು ಬಂದ ನಂತರ, ಯಜಮಾನರು ಬಂದ ನಂತರ ಫುಡ್ ಏನು ತಿನ್ನಲಿಲ್ಲ. ಅವರ ಎದುರು ಸ್ವಲ್ಪ ಆ್ಯಕ್ಟ್ ಮಾಡಬೇಕಲ್ಲ, ಸಿಟ್ಟಿದ್ರೆ ಏನು ತಿನ್ನೋದಿಲ್ಲ ಅಂತ. ತಿಂದರೆ ಅವ್ರು ಅಂದ್ಕೊಳ್ತಾರೆ ನನ್ನ ಮೇಲೆ ಸಿಟ್ಟೇನಿಲ್ಲ ಅಂತ. ಹಾಗಾಗಿ ನಾನು ಅವರೆಲ್ಲ ಮಲಗಿದ ನಂತರ ಮೆಲ್ಲ ಕಿಚನಿಗೆ ಹೋಗ್ತಾ ಇದ್ದೇನೆ. ಈ ವಿಡಿಯೋಸ್ ಯಾರಾದರೂ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರ ಹತ್ರ ದಯವಿಟ್ಟು ಹೇಳಬೇಡಿ, ನಾನೊಂದು ಬ್ಲಾಗರ್ ಆಗದ ಕಾರಣ ತೋರಿಸ್ತಾ ಇದ್ದೇನೆ ಅಷ್ಟೇ. ಹಾಗೆ ನಾನು ಫ್ರಿಜ್ಜಲ್ಲಿ ಹುಡುಕ್ತಾ ಇದ್ದೇನೆ, ಏನಾದರೂ ಹಸಿಯಾಗಿ ತಿನ್ನೋದುಂಟಾ ಅಂತ. ಬೇಯಿಸಿ ತಿನ್ನೋದೆಲ್ಲ ಆಗೋದಿಲ್ಲ ಇವಾಗ. ಹಾಗೆ ಅನ್ನ ಇತ್ತು, ಅನ್ನ ನನಗಾಯಿತು. ಅನ್ನ ಇವಾಗ ಊಟ ಮಾಡಿದ್ದೆ, ಪ್ಲೇಟ್ ಸೌಂಡೆಲ್ಲ ಆಗಿ ಆಗ್ತದೆ, ಮತ್ತು ಪ್ಲೇಟ್ ತೊಳೆದಿಡಬೇಕಲ್ಲ, ಹಾಗಾಗಿ ಅದು ಬೇಡ ಅಂತಿದ್ದೆ ನಾನು. ಹಾಗೆ ಏನು ಕಾಣೋದಿಲ್ಲ ಇದರಲ್ಲಿ ಹಸಿಯಾಗಿ ತಿನ್ನುವಂಥದ್ದು. ಎಡೆಡೆಗೆ ನೋಡ್ತಾ ಇದ್ದೇನೆ, ಎದ್ದು ಬರ್ತಾರೆ ಅವರು ಅಂತ. ನನಗೆ ಏನಿಲ್ಲ, ನಾನು ತಿಂದದ್ದು ಅವರಿಗೆ ಗೊತ್ತಾಗಬಾರ್ದು ಅಂತ, ನಾನು ಹಸಿವಲ್ಲೇ ಇದ್ದೇನೆ ಅಂತ ಅವ್ರು ಅಂದ್ಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿ. ಹಾಗಾಗಿ ಹಸಿವು ಮಾತ್ರ ಸಹಿಸ್ಲಿಕ್ಕೆ ಆಗೋದಿಲ್ಲ ನನಗೆ. ಹಾಗಾಗಿ ನೋಡಿ, ಆ್ಯಪಲ್ ಸಿಕ್ಕಿತ್ತು, ಮಕ್ಕಳೊಂದು ಆ್ಯಪಲ್ ಇತ್ತು. ಸದ್ಯಕ್ಕೆ ನನಗೆ ಅದೇ ಸಾಕು ಇವಾಗ. ಗಂಡ ಹೆಂಡತಿ ಅಂತ ಹೇಳಿದ ಮೇಲೆ ಚಿಕ್ಕ ಚಿಕ್ಕ ಜಗಳಗಳು ಆಗ್ತಾನೇ ಇರ್ತದಲ್ಲ, ಹಾಗೆ ಒಂದು ಚಿಕ್ಕ ಜಗಳ ನಮ್ಮದು, ಕೋಳಿ ಜಗಳ ಅಂತ ಕೂಡ ಹೇಳ್ಬೋದು. ಹಾಗೆ ಆ ಜಗಳದಲ್ಲಿ ನಾನು ತಿನ್ನಲಿಲ್ಲ ಅಂತ ಅವ್ರು ಅಂದ್ಕೊಳ್ಬೇಕು, ಅಷ್ಟೇ ಇದ್ದದ್ದು ನನಗೆ. ಅದಕ್ಕೋಸ್ಕರ ಈ ರೀತಿ ಕದ್ದು ತಿನ್ನಬೇಕಾಯಿತು. ನಾನು ವಾಶ್ ಮಾಡ್ತಾ ಇದ್ದೇನೆ, ಲೈಟ್ ಹಾಕಲಿಲ್ಲ, ಹಾಗಾಗಿ ನಿಮಗೆ ಕತ್ತಲು ಕಾಣಿಸ್ತಾ ಉಂಟು. ಆ್ಯಪಲ್ ಮತ್ತು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ವಾಶ್ ಆದರೂ ಮಾಡಬೇಕಲ್ಲ, ಹಾಗಾಗಿ ವಾಶ್ ಮಾಡ್ತಾ ಇದ್ದೇನೆ ನಾನು. ಮತ್ತು ಒಂದು ವಿಷಯ ಹೇಳಲಿಕ್ಕೆ ನೆನಪಿಲ್ಲ,
ನನ್ನ ಮಕ್ಕಳು ಇವಾಗ ನಾನು ಅವ್ರ ಹತ್ರ ಜಗಳ ಆಡಿದರೆ ನಾನೇನಾದರೂ ತಿಂದರೂ ಕೂಡ ಅವ್ರು ನೋಡಿದರೂ ಕೂಡ ಹೇಳೋದಿಲ್ಲ. ಅವರು ಅಪ್ಪನ ಹತ್ರ ಹೋಗಿ ಹೇಳ್ತಾರೆ, ಅಮ್ಮ ಬೆಳಗ್ಗಿಂದ ಏನು ತಿನ್ನಲಿಲ್ಲ ಅಂತ. ಹಾಗೆ ಅವರು ಆ್ಯಕ್ಟ್ ಮಾಡ್ತಾರೆ ನನಗೋಸ್ಕರ. ಯಾಕೆ ಅಂತ ಹೇಳಿದರೆ ಅಪ್ಪನ ಸಿಂಪತಿ ನನ್ನ ಹತ್ರ ಸ್ವಲ್ಪ ಇರಲಿ ಅಂತ. ಹಾಗೆ ಇವತ್ತು ಖುಷಿ ಸ್ವಲ್ಪ ಬೇಗ ಮಲಗಿದ್ಲು. ಇಲ್ಲದಿದ್ದರೆ ಅವಳು ನನಗೆ ಫುಡ್ಡು ಒಳಗಡೆ ತಂದು ಕೊಡ್ತಾಳೆ ಸಿಟ್ಟಲ್ಲಿದ್ದರೆ. ಅವಳು ಮಲಗಿದ ಕಾರಣ ಸ್ವಲ್ಪ ಕಷ್ಟ ಆಯಿತು ನನಗೆ ಅಷ್ಟೇ. ಸಮಿತು ಕೂಡ ಹಾಗೆಯೇ ಮಧ್ಯಾಹ್ನ ಬಿರಿಯಾನಿ ತಿಂದದ್ದು ಹೇಳಬೇಡ ಅಂತ ಹೇಳಿದ್ದೆ ಅಪ್ಪನ ಹತ್ರ. ಅವನು ಇಲ್ಲಿವರೆಗೆ ಕೂಡ ಹೇಳಲಿಲ್ಲ ಪಾಪ. ಅವನು ಹಾಗೆ ನಾನು ಯಾವುದಾದ್ರೂ ಹೇಳಬೇಡ ಅಂತ ಹೇಳಿದರೆ ಮತ್ತೆ ಹೇಳೋದಿಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ಹೇಳೋದಿಲ್ಲ ಅವನು. ಹಾಗೆ ನಾಳೆ ಬೆಳಿಗ್ಗೆ ಸಿಗ್ತೇನೆ, ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಯಾವ ರೀತಿ ಇರ್ತೇನೆ ಅಂತ ನೋಡುವ. ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಾನಿವತ್ತು ಬೇಗ ಎದ್ದು ಪೂರಿ ಮಾಡಿದ್ದೇನೆ. ಪೂರಿ ಮತ್ತು ಚಪಾತಿ ಎರಡು ಸಹ ಮಾಡ್ತಾ ಇದ್ದೇನೆ. ಹಾಗೆ ಚಪಾತಿ ಕೂಡ ರೆಡಿ ಉಂಟು. ಹಾಗೆ ಸಿಟ್ಟೆಲ್ಲ ಇವತ್ತು ಕಮ್ಮಿ ಆಗಿದೆ. ಯಾಕೆಂತ ಹೇಳಿದರೆ ನಾನು ಆನ್ಲೈನಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಅದು ಇವತ್ತು ಬರ್ತದೆ. ಹಾಗಾಗಿ ಅವ್ರ ಹತ್ರ ಹೇಳಬೇಕಲ್ಲ ತರಲಿಕ್ಕೆ. ನಮ್ಮ ಮನೆ ಅಡ್ರೆಸ್ಸಿಗೆ ಅದು ಬರೋದಿಲ್ಲ, ಬೇರೆ ಅಡ್ರೆಸ್ಸಲ್ಲಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ಬರ್ತದೆ. ಅಲ್ಲಿಂದ ತರಬೇಕಾದ್ರೆ ನಾನು ಅವ್ರ ಹತ್ರ ಹೇಳಬೇಕು. ಹಾಗಾಗಿ ಸಿಟ್ಟೆಲ್ಲ ಬಿಟ್ಟು ಚಹಾ ಕುಡಿತಾ ಇದ್ದೇನೆ ಇವಾಗ. ನಾನು ವಾಟರ್ ಮೆಲನ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ವಾಟರ್ ಮೆಲನ್ ಮಿಲ್ಕ್ ಶೇಕ್ ತುಂಬ ಒಳ್ಳೇದಾಗ್ತದೆ. ನಿನ್ನೆ ನಾನು ಮಾಡಿದ್ದೆ. ನನ್ನ ಫೇಸಿಗೆ ಅಲೋವೆರಾ ಅಪ್ಲೈ ಮಾಡಿದ್ದೇನೆ. ಅಲೋವೆರಾ ಜೆಲ್ ಉಂಟಲ್ಲ, ಮನೆಯಲ್ಲೇ ಆದದ್ದು ಒರಿಜಿನಲ್ ಅಲೋವೆರಾ ಜೆಲ್. ಇದರ ಒಂದು ಮಿಲ್ಕ್ ಶೇಕ್ ಮಾಡಿ ಬಿಡುವ. ಇದುಂಟಲ್ಲ ವಾಟರ್ ಮೆಲನಿಗೆ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಫ್ರೈ ಮಾಡು. ತುಂಬ ಟೇಸ್ಟ್ ಆಗ್ತದೆ ಸ್ವಲ್ಪ ಹಾಲು ಹಾಕಿದ್ರೆ. ಕೆಲವರು ಹಾಗೆ ಮಾಡ್ತಾರೆ, ಹಾಲು ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ಮಾಡೋದವರು. ಇಲ್ಲಿ ಹತ್ರದಲ್ಲಿ ಒಂದು ನೇಮ ಉಂಟು, ಕೊಡಮಣಿತಾ ಇದೆ ಇವಾಗ ನೇಮ. ಹಾಗೆ ಸಂಜೆ ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಮೊನ್ನೆ ಒಂದು ಆನ್ಲೈನಲ್ಲಿ ಒಂದು ಸಾರಿ ಬುಕ್ ಮಾಡಿದ್ದೆ, ಅದು ತೋರಿಸುವಂತ ಆಯಿತು. ಮಿಶೋದಲ್ಲಿ ಬುಕ್ ಮಾಡಿದ್ದೆ. ನನಗೆ ಇವಾಗ ಮಿಶೋ ತುಂಬ ಒಳ್ಳೇದಾಗ್ತದೆ. ನಾನು ಖುಷಿಗೊಂದು ಡ್ರೆಸ್ ತೆಗ್ದೆಲ್ಲ, ಅದರ ನಂತರ ಯಾವುದೋ ಒಂದು ಡ್ರೆಸ್ ತೆಗ್ದಿದ್ದೆ, 2 ಡ್ರೆಸ್ ತೆಗ್ದೆ ಖುಷಿಗೆ. 2 ಡ್ರೆಸ್ ವಾಶ್ ಮಾಡಿದೆ, ಏನಾಗಲಿಲ್ಲ. ಅದು ಸಹ ರೇಟ್ ಕೂಡ ಅಷ್ಟು ಕಾಸ್ಟ್ಲಿ ಇದೇನಲ್ಲ, ಆದರೂ ಕೂಡ ಕ್ವಾಲಿಟಿ ಒಳ್ಳೇದಿತ್ತು. ಹಾಗಾಗಿ ನಾನೊಂದು ಸಾರಿ ಬುಕ್ ಮಾಡಿದ್ದೇನೆ, ಸಿಂಪಲ್ ಸಾರಿ. ಹಾಗೆ ತೋರಿಸುವಂತಾಯಿತು. ಒಂದು ಟಾಪ್ ಬುಕ್ ಮಾಡಿದ್ದೇನೆ, ಅದು ಇವತ್ತು ಬರ್ತದೆ. ಹಾಗೆ ನಾವು ಹತ್ರ ಹೇಳಬೇಕಷ್ಟೇ. ಅವರಿಲ್ಲ ಇವಾಗ, ಅವರು ಇನ್ನು 9ನೇ ತಾರೀಕಿಗೆ ಇಲ್ಲಿ ಯುಗಾದಿ ಉಂಟಲ್ಲ, ಹಾಗೆ ಅಲ್ಲಿ ನೇಮ ಉಂಟು. ಹಾಗೆ ಅದರ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅವರೆಲ್ಲ. ಹಾಗೆ ಸಾರಿ ತೋರಿಸ್ತೇನೆ ನಾನು. ಟಾಪ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ಯಾವುದು ತೆಗೆದಿದ್ದೇನೆ ಅಂತ. ಹಾಗೆ ನಾನು ಬುಕ್ ಮಾಡಿದ್ದು ಸಿಂಪಲ್ ಸಾರಿ. ಯಾಕೆಂತ ಹೇಳಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಸಿಂಪಲ್ ಸಾರಿ ತುಂಬ ಒಳ್ಳೇದಾಗ್ತದೆ. ಹಾಗಾಗಿ ಕಾಟನ್ ಟೈಪ್ ಸಾರಿ ನನ್ನ ಹತ್ರ ತುಂಬ ಕಮ್ಮಿ ಇರೋದು. ನೋಡಿ ಈ ಸಾರಿ ನೋಡಿ, ತುಂಬಾನೇ ಸಿಂಪಲ್, ವೈಟಲ್ಲಿ ಮತ್ತೆ ಯಾವುದು ಕಲರ್ ಏನು ಹೊರಗಿಲ್ಲ ಹೇಳಲಿಕ್ಕೆ. ನೋಡಿ ಈ ಥರ ಉಂಟು ನೋಡಿ. ಇದು ಫುಲ್ ಹೀಗೆ ಲಾಸ್ಟಿನವರೆಗೆ ಹೀಗೆ ಇರ್ತದೆ, ಹೀಗೆ ಇದೆ. ಮಿಶೋದಲ್ಲಿ ತೆಗೆದದ್ದು ನಾನು 350 ಏನೋ, ಅದೇ ಅಷ್ಟೇ, 350-70 ಕರೆಕ್ಟ್ ಗೊತ್ತಿಲ್ಲ, ಅಷ್ಟೇ. ನೋಡಿ ಫುಲ್ ಇದೇ ರೀತಿ. ನಾನು ಬುಕ್ ಮಾಡುವಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಸಾರಿ ನೋಡ್ಲಿಕ್ಕೆ ಕೂಡ. ಕೆಲವು ಸಲ ನಾವು ಬುಕ್ ಮಾಡುವಾಗ ತುಂಬ ಒಳ್ಳೇದು ಕಾಣ್ತದೆ, ಬರುವಾಗ ಬೇರೆ ಇರ್ತದೆ. ಹಾಗೆ ಇಲ್ಲ, ಕರೆಕ್ಟ್ ಉಂಟು. ಹಾಗೆ ಖುಷಿ ಆಯಿತು ನನಗೆ. ನೋಡಿ ಇದು ಬ್ಲೌಸ್, ಇದರದ್ದು ಬ್ಲೌಸ್ ಕೂಡ ಇದೇ ರೀತಿ ಇತ್ತು. ಹಾಗೆ ಇನ್ನು ಬ್ಲೌಸ್ ಸ್ಟಿಚ್ ಕೊಡಬೇಕು. ಸಾರಿ ಒಂದು ಬ್ಯೂಟಿ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಒಂದು ನಮ್ಮ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ, ಮತ್ತೊಂದು ನಾವು ಸಾರಿ ಉಡುವ ಶೈಲಿಯಲ್ಲಿ. ನಾವು ಎಷ್ಟು ಕರೆಕ್ಟಾಗಿ ಸಾರಿ ಉಡ್ತೇವ ಅದರಲ್ಲಿ ನಮ್ಮ ಸಾರಿ ಅಂದವಾಗಿ ಕಾಣಿಸ್ತದೆ. ಹಾಗೆ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ಕೂಡ ಬ್ಲೌಸ್ ಕರೆಕ್ಟ್ ಆಗಿದ್ರೆ ಸಾರಿ ಕೂಡ ಕರೆಕ್ಟಾಗಿ ಕಾಣಿಸ್ತದೆ ಅಲ್ವಾ. ಹಾಗೆ ನನಗೆ ತುಂಬ ಇಷ್ಟ ಆಯ್ತು ಈ ಸಾರಿ. ಬೇಕಿದ್ರೆ ನೋಡಿ, ಮಿಶೋದಲ್ಲಿ ಉಂಟು. ಲಿಂಕ್ ನೋಡುವ, ಸಿಕ್ಕಿದ್ರೆ ಹಾಕ್ತೇನೆ ನಾನು. ಹಾಗೆ ಇನ್ನು ಡ್ರೆಸ್ ಬರ್ಲಿಕ್ಕೆ ಉಂಟು. ಡ್ರೆಸ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿವರೆಗೆ ನಾನು ಬುಕ್ ಮಾಡಲಿಲ್ಲ. ಇದೇ ಫಸ್ಟ್ ಟೈಮ್. ಸಾರಿ ಕೂಡ ಹಾಗೆ ಫಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದು. ಡ್ರೆಸ್ ಅದೇ ಆಲ್ರೆಡಿ ಬಂದಿದೆ, ಇಲ್ಲಿಗೆ ತರಲಿಲ್ಲ. ತಂದ ನಂತರ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ, ಇಲ್ಲದಿದ್ದರೆ ನಾನು ಹಾಕುವಾಗ ತೋರಿಸ್ತೇನೆ ಯಾವುದು ಅಂತ. ಹಾಗೆ ಇವತ್ತಿದೊಂದು ಚಿಕ್ಕ ಬ್ಲಾಗ್. ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.